ಡಾ ರಾಜ್ಕುಮಾರ್ ಕನ್ನಡ ಚಲನಚಿತ್ರರಂಗದ ಅಪ್ರತಿಮ ಮಹನೀಯರು. ಅವರನ್ನು ಅಣ್ಣಾವ್ರು ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಅವರ ನಿಜ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜು. 1929 ಏಪ್ರಿಲ್ 24ರಂದು ಕರ್ನಾಟಕದ ಗಜಾನೂರು ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಲ್ಲೇ ನಾಟಕಗಳ ಮೂಲಕ ಕಲೆಗೆ ಪ್ರವೇಶಿಸಿದ ಅವರು ನಂತರ ಚಿತ್ರರಂಗದಲ್ಲಿ ಮಹತ್ತರ ಸಾಧನೆ ಮಾಡಿದರು. ರಾಜ್ಕುಮಾರ್ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಅರ್ಪಿಸಿದ್ದರು. ಅವರ ಮೊದಲ ಚಿತ್ರ ಬೆದೇರ ಕ್ಯಾನಾಪ. ಈ ಚಿತ್ರವು ಅವರಿಗೆ ಭಾರೀ ಜನಪ್ರಿಯತೆಯನ್ನು ತಂದಿತು. ನಂತರ ಅವರು ಅನೇಕ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದರು. ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರಗಳು ಸಾಮಾನ್ಯವಾಗಿ ಸಾಮಾಜಿಕ ಸಂದೇಶ, ನೈತಿಕ ಮೌಲ್ಯಗಳು ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿದ್ದವು. ಅವರು ಕೇವಲ ನಟ ಮಾತ್ರವಲ್ಲ, ಉತ್ತಮ ಗಾಯಕರೂ ಆಗಿದ್ದರು. ಅವರ ಗಾನವು ಮಧುರವಾಗಿದ್ದು ಜನಮನಗಳನ್ನು ಗೆದ್ದಿತ್ತು. ಹುಟ್ಟಿದರೆ ಕನ್ನಡನಾಡಲ್ಲಿ ಹುಟ್ಟಬೇಕು ಎಂಬ ಹಾಡು ಅವರ ಕಂಠದಿಂದ ಕೇಳಿಬಂದಾಗ ಕನ್ನಡಿಗರ ಹೃದಯದಲ್ಲಿ ಹೆಮ್ಮೆ ಮೂಡುತ್ತದೆ. ಅವರ ಸರಳ ಜೀವನ ಶೈಲಿ, ಶಿಸ್ತಿನ ನಡತೆ ಮತ್ತು ನೈತಿಕ ಮೌಲ್ಯಗಳು ಎಲ್ಲರಿಗೂ ಮಾದರಿಯಾಗಿವೆ. ರಾಜ್ಕುಮಾರ್ ಅವರು ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ, ಆಕ್ಷನ್ ಮುಂತಾದ ಎಲ್ಲಾ ವಿಧಗಳಲ್ಲಿಯೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಬೆಂಗರಾಡ ಮನುಷ್ಯ, ಕಸ್ತೂರಿ ನಿವಾಸ, ಮಯೂರ ಮುಂತಾದ ಚಿತ್ರಗಳು ಇಂದಿಗೂ ಜನಪ್ರಿಯವಾಗಿವೆ. ಈ ಚಿತ್ರಗಳು ಕನ್ನಡ ಸಮಾಜದ ಮೌಲ್ಯಗಳನ್ನು ಉತ್ತೇಜಿಸಿದವು. ಅವರ ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳು ದೊರೆತಿವೆ. ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ್ ನೀಡಿ ಗೌರವಿಸಿದೆ. ಹಾಗೆಯೇ ದಾದಾಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ಲಭಿಸಿದೆ. ಇದು ಭಾರತೀಯ ಚಲನಚಿತ್ರರಂಗದ ಅತ್ಯುನ್ನತ ಗೌರವವಾಗಿದೆ. 2000ರಲ್ಲಿ ವೀರಪ್ಪನ್ ಅವರು ರಾಜ್ಕುಮಾರ್ ಅವರನ್ನು ಅಪಹರಿಸಿದ ಘಟನೆ ರಾಜ್ಯವ್ಯಾಪಿ ಸಂಚಲನ ಸೃಷ್ಟಿಸಿತು. ಕೆಲವು ತಿಂಗಳ ನಂತರ ಅವರು ಸುರಕ್ಷಿತವಾಗಿ ಬಿಡುಗಡೆಗೊಂಡರು. ಈ ಘಟನೆ ಜನರ ಮನಸ್ಸಿನಲ್ಲಿ ಅವರ ಮೇಲಿನ ಪ್ರೀತಿ ಮತ್ತು ಕಾಳಜಿಯನ್ನು ಇನ್ನಷ್ಟು ತೋರಿಸಿತು. ರಾಜ್ಕುಮಾರ್ ಅವರು 2006 ಏಪ್ರಿಲ್ 12ರಂದು ನಿಧನರಾದರು. ಅವರ ನಿಧನವು ಕನ್ನಡಿಗರಿಗೆ ಭಾರೀ ದುಃಖ ತಂದಿತು. ಆದರೆ ಅವರ ಸ್ಮೃತಿ, ಕಲೆ ಮತ್ತು ಸಂದೇಶಗಳು ಇಂದಿಗೂ ಜೀವಂತವಾಗಿವೆ. ಅವರು ಕೇವಲ ನಟನಲ್ಲ, ಒಂದು ಸಂಸ್ಕೃತಿ, ಒಂದು ಚಳುವಳಿ, ಒಂದು ಪ್ರೇರಣೆ. ಒಟ್ಟಿನಲ್ಲಿ ಡಾ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ದಿಗ್ಗಜರು. ಅವರ ಜೀವನವು ಸಾಧನೆ, ಶಿಸ್ತಿನ ಜೀವನ ಮತ್ತು ಸಮಾಜ ಸೇವೆಯ ಪ್ರತೀಕವಾಗಿದೆ. ಅವರು ಕನ್ನಡಿಗರ ಹೃದಯದಲ್ಲಿ ಸದಾ ಅಮರರಾಗಿದ್ದಾರೆ.